ಲೈಟ್ ಆರ್ಸ್ ಮುಕ್ಕೊಂಡ್ಬಿಡುದು. ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತೆ ಇವತ್ತು ಒಂದು ವಿಷಯದ ಜೊತೆಗೆ ನಿಮ್ಮ ಜೊತೆ ನಾನು ಯಾವ ವಿಡಿಯೋಸ್ಗಳನ್ನು ನೋಡ್ತೀನಿ ಅಂತ ಶೇರ್ ಮಾಡ್ಕೋತೀನಿ. ಲಾಸ್ಟ್ ಒಂದು ಕನ್ನಡ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ಸ್ಗಳ ಬಗೆಗೆ ನಾನು ಯಾವ ಬುಕ್ಸ್ಗಳನ್ನು ಓದ್ತೀನಿ ಮತ್ತು ಯಾವ ವಿಡಿಯೋಸ್ಗಳನ್ನು ನೋಡ್ತೀನಿ. ಬುಕ್ಸ್ ಅಂತೂ ಬೇರೆ ಯಾವುದೂ ಇಲ್ಲ, NCERT ಬುಕ್ಸ್ಗಳನ್ನು ಸಿಕ್ಸ್ತ್ ಟು 10th ಗೌರ್ಮೆಂಟ್ ಬುಕ್ಸ್ಗಳನ್ನೇ ಓದ್ತೀನಿ, ಟೆಕ್ಸ್ಟ್ ಬುಕ್ಸ್ಗಳನ್ನು. ಅದನ್ನ ಬಿಟ್ಟರೆ ವಿಡಿಯೋಸ್ಗಳನ್ನು ಯಾವ್ದು ನೋಡ್ತೀನಿ ಅಂತ ಶೇರ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಬಹಳಷ್ಟು ಇದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಬಹಳಷ್ಟು ಜನ ಇದೇ ವಿಷಯಕ್ಕೆ ಸಂಬಂಧಪಟ್ಟವ್ರು ಅದಿರಿ. ಅದು ಯಾವುದಂತಂದ್ರೆ ಸೋಷಿಯಲ್ ಸ್ಟಡಿ SST ಅಂತೂ ಕೂಡ ಕರಿತೀವಿ. ಇದ್ರ ಬಗ್ಗೆ ಏನು ಹೇಳೋದು, ಬಹಳಷ್ಟು ಚಾನಲ್ಸ್ಗಳದಾವು ಸೋಷಿಯಲ್ ಸ್ಟಡಿ ಬಗೆಗೆ. ಈ ಸೈನ್ಸ್, ಮ್ಯಾಥ್ಸ್ ಮತ್ತು ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳು ಸ್ವಲ್ಪ ಕಡಿಮೆನೆ. ಈಗ ಸೋಷಿಯಲ್ ಸ್ಟಡಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಸ್ಗಳನ್ನು ನಾವು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ನೋಡ್ತಿರ್ತೀವಿ. ಎಕ್ಸಾಂಪಲ್ಗೆ SR ಎಜುಕೇಷನ್ ಚಾನಲ್, ಸಾಧನಾ ಅಕಾಡೆಮಿ ಮತ್ತು ಸ್ಪೆಷಲ್ ಆಗಿ ಯಾವುದು ಮಂಜುನಾಥ್ ಸರ್ ಕೂಡ ಹೇಳ್ತಾರ, ರಮೇಶ್ ಸರ್ ಹೇಳ್ತಾರ, ಸಾಧನಾ ಅಕಾಡೆಮಿಲಿ ರಮೇಶ್ ಸರ್ ಕೂಡ ಹೇಳ್ತಾರ. ಇನ್ನೊಂದು ಸರ್ ಹೆಸರು ನೆನಪು ಬರಾಗ್ತಿಲ್ಲ, ಅದನ್ನ ನೆನಪಾದ್ರೂ ಮೆನ್ಷನ್ ಮಾಡ್ತೀನಿ. ಅವರು ಕೂಡ ಭಾಳ ಚಂದ ಹೇಳ್ತಾರ. ಬಟ್ ಎಲ್ಲದಕ್ಕಿಂತಲೂ ಹೆಚ್ಚು ಎಲ್ಲರೂ ಇಷ್ಟಪಡುವಂಥದ್ದು ಅಥವಾ ರೆಗ್ಯುಲರ್ ಆಗಿ ಅಟೆಂಡ್ ಆಗುವಂತಹ ಕ್ಲಾಸಸ್, ಡೈಲಿ ತಪ್ಪದೇನೆ ಸೋಷಿಯಲ್ ಸ್ಟಡಿ ಬಗೆಗೆ ವಿಡಿಯೋಸ್ ಮಾಡುವಂತಹ ಒಬ್ರು ಚಾನಲ್ ಕಂಟಿನ್ಯೂ ಆಗಿ ಮಾಡಾಕ್ತಾರ ಅಂತಂದ್ರೆ ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ. ಬಟ್ ನಾನು ಯಾವಾಗ ಸೆಕೆಂಡ್ TETಗೆ ಅಂದ್ರೆ ಪೇಪರ್ 2ಗೋಸ್ಕರ ನಾನು ಸ್ಟಡಿ ಯಾವಾಗ ಮಾಡಾಕ್ತೀನಲ್ಲ, ಅವಾಗಿಂತಲೂ ಅವ್ರ ವಿಡಿಯೋಸ್ಗಳನ್ನ ನೋಡ್ಕೋತಾನೆ ಬಂದೀನಿ. ಜಾಸ್ತಿ ಇಲ್ಲ, ಎಷ್ಟು ನೋಡ್ತೀನೋ ಅಷ್ಟು ಎಲ್ಲ ಪರ್ಫೆಕ್ಟ್ ಮಾಡೀನಿ. ಫಸ್ಟ್ ಟೈಮ್ ನಾನು ಸೋಷಿಯಲ್ ಸ್ಟಡಿ ನನಗಂತೂ ಬಹಳ ದೂರ. ಯಾಕಂದ್ರೆ ನಮ್ಮದು ಸೈನ್ಸ್ PUCಗೆ BA ಓದಿನಿ, ಎಷ್ಟು ಬೇಕೋ ಅಷ್ಟು ಎಕ್ಸಾಮಿಗೆ ಓದೋದು ಬರೆದು ಮಾಡೀನಿ. ಅಷ್ಟು ಎಡಿಕ್ಟ್ ಆಗಿದ್ದಿಲ್ಲ. ಬಟ್ ಸೆಕೆಂಡ್ TET ಪೇಪರ್ಗೆ ಏನು ಓದ್ಕೊಂಡಿನಲ್ಲ, ಮ್ಯಾಮ್ ಅವ್ರದ್ದು ವಿಡಿಯೋಸ್ಗಳನ್ನು ನೋಡಿ, SR ಎಜುಕೇಷನ್ ಚಾನಲ್ನಲ್ಲಿ ಬರುವಂತಹ ವಿಡಿಯೋಸ್ಗಳನ್ನು ನೋಡಿ ಟೋಟಲಿ ನಾನು 100 ತಗೊಂಡಿದ್ದೆ. ಯಾಕಂದ್ರೆ ಅದು ನಿಮಗೆ ಹೆಂಗೆ ಮ್ಯಾಥ್ಸ್, ಇಂಗ್ಲೀಷ್ ಕಬ್ಬಿಣದ ಕಡಲೆ ಅಂತೀರಿ, ಹಂಗೆ ನನಗೆ ಸೋಷಿಯಲ್ ಸ್ಟಡಿ ಅಂತಂದ್ರೆ ಕಬ್ಬಿಣದ ಕಡಲೆ ಇದ್ದಂಗೆ. ಅದನ್ನು ಕೂಡ ಚಲೋ ಮಾರ್ಕ್ಸ್ ಬಿದ್ದವು ನೆನಪಿಟ್ಕೊಂಡು. ಯಾಕಂದ್ರೆ ಅವ್ರದ್ದು ವಯಸ್ಸು ಸ್ವಲ್ಪ ಜೋರಿರೋದ್ರಿಂದ ಅವ್ರು ಹೇಳುವಂತಹ ವಿಷಯಗಳನ್ನು ಕೇಳಿ 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 ಎಕ್ಸಾಮ್ ಬರಿಬೇಕಾದ್ರೆ ಇದನ್ನ ಹೇಳಿದ್ರಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ರಾಖಿ ಪರ್ವತಗಳು, ಇದು ಯಾವುದೋ ಎಕ್ಸಾಮಿಗೆ ಬಂದೈತಿ. ಇದನ್ನ ಅವ್ರು ಹೇಳಿದ ವಯಸ್ಸು ಕೇಳೆ, ನಾನು ನೋಡಿದ್ದಿಲ್ಲ ವಿಡಿಯೋ, ಜಸ್ಟ್ ಅಡುಗೆ ಮಾಡೋ ಮುಂದೆ ಅದು ಕೇಳಿದ್ದೆ ಬರೇ. ಅದನ್ನ ಆನ್ಸರ್ ಹಾಕಿ ಬಂದೀನಿ. ಎಷ್ಟು ಖುಷಿ ಆಯ್ತಂದ್ರೆ ನೆನಪಿಡ್ಬೋದಪ್ಪ, ಸೋಷಿಯಲ್ ಸ್ಟಡಿ ನಾವು ಕೆಲಸ ಮಾಡ್ಕೋತಾನೆ ಅಭ್ಯಾಸ ಮಾಡ್ಬೋದು ಅನ್ನೋದು ಒಂದು ಕೇಳಿ ನಾವು ಬರಿಬಹುದು, ಫೇಸ್ ಮಾಡ್ಬೋದು ಅನ್ನೋದಂಥದ್ದು ಒಂದು ಈಗೆಲ್ಲರಿಗೂ ನಿಮಗೆ ಅನ್ಸಿರ್ಬೋದು, ಸೋಷಿಯಲ್ ಸ್ಟಡಿ ಅಂದ್ರೆ SR ಎಜುಕೇಷನ್ ಅಂದ್ರೆ ಸೋಷಿಯಲ್ ಸ್ಟಡಿ ಆಗ್ಬಿಟ್ಟೈತಿ. ಬಹಳಷ್ಟು ಜನ ಅಟೆಂಡ್ ಮಾಡ್ತೀರಿ ಲೈವ್ ಕ್ಲಾಸಸ್ಗಳನ್ನ. ನಾನು ಕೂಡ ನೋಡ್ತಿರ್ತೀನಿ, ಬೇರೆ ಅಕೌಂಟಿಂದ ನೋಡ್ತಿರ್ತೀನಿ ಲೈವ್ ಕ್ಲಾಸ್. ಒಂದೊಂದ್ಸರ್ತಿ ಲೈವ್ ಕ್ಲಾಸ್ ನೋಡ್ತೀನಿ, ಬಟ್ ಹೆಚ್ಚು ನಾನು ರೆಕಾರ್ಡೆಡ್ ಕ್ಲಾಸ್ಗಳನ್ನು ನೋಡ್ತಿರ್ತೀನಿ.
ನಿಮ್ಗೆಲ್ಲರಿಗೆ ಇದ್ರ ಬಗ್ಗೆ ಹೆಚ್ಚು ಏನು ಹೇಳುವಂಥದ್ದಿಲ್ಲ. ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಬರುವಂತಹ ಎಲ್ಲ ವಿಡಿಯೋಸ್ಗಳನ್ನು ಸ್ಟಡಿ ಮಾಡಿರಿ ಮತ್ತು ಜೊತೆಗೆ ಬುಕ್ಸ್ಗಳನ್ನು ಕೂಡ ಓದ್ರಿ. ಅವ್ರ ಬುಕ್ಸ್ಗಳನ್ನು ನಮ್ಮ ಬುಕ್ಸ್ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಬುಕ್ಸ್ ಮುಂದೆ ಇಟ್ಕೊಂಡು ಹೇಳಿಬಿಡ್ತಾರೆ. ಎಲ್ಲ ನಾವೇನು ತಗೊಳ್ಳೋದು ಬೇಡ, ಕೈಯಾಗಿ ಹಿಡಿಯೋದು ಬೇಡ, ಜಸ್ಟ್ ನಾವು ನೋಟ್ಸ್ ಮಾಡ್ಕೋತಾ ಅವ್ರು ಹೇಳುವಂಥದ್ದು ಸರಿಯಾಗಿ ಕೇಳ್ಕೊತಾ ಹೋದ್ವಿ ಅಂದರೆ ಸಾಕು, ಪರ್ಫೆಕ್ಟ್ ಆಗಿ ನಾವು ಸೋಷಿಯಲ್ ಸ್ಟಡಿ ಮಾಡ್ಬೋದು. ಜೊತೆಗೆ ಅವರು ನೆಕ್ಸ್ಟ್ ಇದು ರಿಟರ್ನ್ದವ್ರಿಗೆ ಅಂದ್ರೆ ಈಗ GPT ಫೇಸ್ ಮಾಡುವಂಥವ್ರಿಗೆ ರಿಟರ್ನ್ ಯಾವ ರೀತಿ ಕ್ವಶನ್ಸ್ಗಳನ್ನು ಬರೀಬೇಕು, ಪಾಯಿಂಟ್ಸ್ಗಳನ್ನ ಯಾವ ರೀತಿ ಹಾಕಬೇಕು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಸಾಕ್ತಾರೆ. ನೀವು ಬಹಳಷ್ಟು ಜನ ನೋಡ್ತಿರ್ತೀರಿ, ಅದ್ರ ಬಗ್ಗೆ ನಾನು ಸೆಪ್ರೇಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಟೋಟಲ್ ಆಗಿ ನಾನು ಯಾವ ರೀತಿ ಸ್ಟಡಿ ಮಾಡೀನಿ ಅಂತ ಹೇಳಿ ಹೇಳಬೇಕಾಗಿತ್ತು. ಎಸ್ ಆರ್ ಎಜುಕೇಷನ್ ಚಾನಲ್ ನೋಡಿನೇ ನಾನು ಸೋಷಿಯಲ್ ಸ್ಟಡಿ ಹೆಚ್ಚು ಮಾಡಿದ್ದು. ಮತ್ತು ಜೊತೆಗೆ ರಮೇಶ್ ಸರ್ ಆಗಿರ್ಬೋದು, ಇನ್ನೊಬ್ರದ್ದು ಹೆಸರು ನೆನಪು ಬರಾಗ್ತಿಲ್ಲ, ಅವರು ಕೂಡ ಬಹಳಷ್ಟು ಚೆನ್ನಾಗಿ ಹೇಳ್ಕೊಟ್ಟಾರ. ನಾನು ವ್ಲಾಗಲ್ಲಿ ಹೇಳ್ತೀನಿ ಅವ್ರ ಹೆಸರು ಬೇಕಿದ್ರೆ, ಸ್ಟಡಿ ಮಾಡಬೇಕಾದ್ರೆ ನೋಡಿ ಅವ್ರದ್ದು ಕೂಡ ಹೇಳ್ತೀನಿ. ಈ ರೀತಿಯಾಗಿ ಸೋಷಿಯಲ್ ಸ್ಟಡಿ ಮಾಡಿರಿ. ಹೆಚ್ಚು ಹೆಚ್ಚು GPT ತೋರಿಗಂತೂ ಹೆಚ್ಚು ರಿಟರ್ನ್ ಇರ್ತೈತಿ. ನೀವು ಯಾವುದೇ ಕಾರಣಕ್ಕೂ ಪಾಯಿಂಟ್ಸ್ಗಳು ಹೋಗದೇ ಇರೋ ರೀತಿಯಲ್ಲಿ 3 ಮಾರ್ಕ್ಸಿಗೆ ಎಷ್ಟು ಬರಿಬೇಕು, 4 ಮಾರ್ಕ್ಸಿಗೆ ಎಷ್ಟು ಬರಿಬೇಕು ಅನ್ನೋದು ಒಂದು ಪರ್ಫೆಕ್ಟ್ ಇದು ಮಾಡ್ಕೊಂಬಿಡ್ರಿ ಪಾಯಿಂಟ್ಸ್ಗಳನ್ನು. ಇಷ್ಟೇ ನಾನು ಇಷ್ಟು ಅಂದರೆ ಟೈಮ್ ಕೂಡ ಕವರ್ ಆಗಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಬಹಳಷ್ಟು ಜನ ಕೇಳಾಕ್ತೀರಿ ಸ್ಟಡಿ ರೊಟೀನನ್ನು ಜಾಬ್ ಮಾಡೋರಿಗೆ ಯಾವ ರೀತಿ ಮಾಡಬೇಕು, ಮತ್ತು ಮನೆಯಲ್ಲಿರೋರಿಗೆ ಅಂತೂ ಯಾವಾಗ ನೀವು ಫ್ರೀ ಇರ್ತೀರ ಅವಾಗ ತೊಗೊಂಡು ಕೊಡೋದು ಬೆಟ್ರ್. ಫ್ರೀ ಅಂದ್ರೆ ಅಭ್ಯಾಸ ಮಾಡೋದು ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಏನು ಮಾಡೋಕೆ ಹೋಗ್ಬೇಡ್ರಿ. ಆದಷ್ಟು ಮಕ್ಕಳಿದ್ರು ಅಂತಂದ್ರೆ ಬೆಳಗ್ಗೆ ಮಾಡೋದು ಉತ್ತಮ. ಅವ್ರು ಹೇಳೋದ್ರೊಳಗೆ 1-2 ತಾಸು ಓದಿ ತೆಗೆದ್ಬಿಡ್ಬೇಕು ನಾವು. ನಿದ್ದಿಗೆಟ್ಟರು ಚಿಂತೆ ಇಲ್ಲ, 1-2 ತಾಸು ಅವಾಗ ಓದಿ ತೆಗೀರಿ. ಮಧ್ಯಾಹ್ನ ಅವ್ರ ಮಕ್ಕೊಳಕ್ಕೆ ಮತ್ತೆ ಓದ್ಕೋದ್ ಕೊಡ್ರಿ. ನಿದ್ದಿಗೆ ಎಡಲೇಬೇಕು, ನಾವು ತ್ಯಾಗ ಮಾಡಲೇಬೇಕು. ಇಲ್ಲ ಅಂದ್ರೆ ಸಕ್ಸಸ್ ಆಗಂಗಿಲ್ಲ. ಸುಮ್ಮನೆ ಹಾಗೆ ಯಾವುದೇ ಪರಿಶ್ರಮ ಇರಲಾರ್ದೇ ನಾವು ಏನಾದರೂ ಗುರಿ ಮುಟ್ತೀವಿ ಅಂದ್ರೆ ಆಗೋದಿಲ್ಲ. ಈ ರೀತಿಯಾಗಿ ನಾನು ಎಸ್ ಆರ್ ಎಜುಕೇಷನ್ ಚಾನಲ್ ಮತ್ತು ಒಂದಿಷ್ಟು ಬೇರೆ ಬೇರೆ ವಿಡಿಯೋಸ್ಗಳನ್ನು ಕೂಡ ನೋಡೀನಿ. ಬಟ್ ಹೆಚ್ಚು ನೋಡಿದ್ದು ಎಸ್ ಆರ್ ಎಜುಕೇಷನ್ ಚಾನಲ್ನಲ್ಲಿ ಬರುವಂತಹ ವಿಡಿಯೋಸ್ಗಳನ್ನು. ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಯಿತು ಅನ್ಕೋತೀನಿ. ಮತ್ತು ಬೇರೆ ನನಗೆ ಬೇರೆ ವಿಡಿಯೋಸ್ಗಳು ಯಾವುದು ನೆನಪಿಗೆ ಬರಾಗ್ತಿಲ್ಲ. ಇಷ್ಟೇ ನಾನು ನೋಡಿದ್ದು 3 ಚಾನಲ್. ಒಂದು ಸಾಧನಾ ಅಕಾಡೆಮಿ, ರಮೇಶ್ ಸರ್ದು, ಅದರಲ್ಲಿ ರಮೇಶ್ ಸರ್ ಅದರೊಳಗೂ ಹೇಳ್ತಾರೆ, ಬೇರೆ ಚಾನಲಲ್ಲಿ ಬೇರೆ ಅಕಾಡೆಮಿಯಲ್ಲಿ ಕೂಡ ಹೇಳ್ತಾರೆ. ಆಮೇಲೆ ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರದ್ದು. ಇಷ್ಟು ನಾನು ನೋಡಿದ್ದು. ಭಾಳೇನಿದ್ರಿ ಸೋಷಿಯಲ್ ಸ್ಟಡಿ ಬಗ್ಗೆ ಹೇಳೋದೇನಿಲ್ಲ, ಒಂದೇ ಚಾನಲ್ ಅವ್ರದ್ರೊಳಗೆ ನೀವು ಬುಕ್ಸ್ಗಳ ಗೌರ್ಮೆಂಟ್ ಬುಕ್ಸ್ಗಳನ್ನು ಸ್ಟಡಿ ಮಾಡಿಸ್ತಾರ ಮತ್ತು ಘಟಕ ಪರೀಕ್ಷೆಗಳನ್ನು ತಗೋತಾರ. ಜೊತೆಗೆ ನಿಮಗೆ ರಿಟರ್ನಲ್ಲಿ ಯಾವ ಪಾಯಿಂಟ್ಸ್ಗಳನ್ನ ಹಾಕಬೇಕು, ಯಾವ ರೀತಿ ಬರಿಬೇಕು ಅದನ್ನು ಕೂಡ ಹೇಳ್ತಾರೆ. ಮತ್ತು ಇನ್ನೊಂದು ಏನೋ ಪಾಯಿಂಟ್ ಹೇಳಬೇಕು ಅಂದ್ಕೊಂಡಿದ್ದೆ, ನೆನಪಾಗ್ಬಿಡ್ತು. ಎಲ್ಲನೂ ಪ್ರಾಕ್ಟೀಸ್ ಮಾಡಿಸ್ಬಿಡ್ತಾರೆ. 3 ಮಾರ್ಕ್ಸಿಗೆ ಎಷ್ಟು ಬರಿಬೇಕು ಮತ್ತು 4 ಮಾರ್ಕ್ಸಿಗೆ ಎಷ್ಟು ಬರಿಬೇಕು. GPT ತವ್ರಿಗೂ ಆಯಿತು, PSTRದವ್ರಿಗೂ ಆಯಿತು. ಆ ಸೋಷಿಯಲ್ ಸ್ಟಡಿ ಮಾಡಿದ್ವಿ ಅಂದ್ರೆ ಅದು GKಗೂ ಹೆಲ್ಪ್ ಆಗ್ತೈತಿ. HSTRದವ್ರಿಗೆ, GKಗಂತೂ 3 ಮಂದಿಗೂ ಇರ್ತಾವೆ. PSTRದವ್ರಿಗೆ, HSTRದವ್ರಿಗೆ ಮತ್ತು GPT ದವ್ರಿಗೆ. ಇಷ್ಟು ಕೂಡ ಅದನ್ನ ನೋಡಿ ಅಭ್ಯಾಸ ಮಾಡ್ಬೋದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಪಾಠಗಳನ್ನ ಮುಗಿಸ್ಬಿಟ್ಟಾರ ಅವರು. ಎಲ್ಲ ನೋಡ್ಕೊಳ್ರಿ, ಚೆಂದಾಗಿ ಅಭ್ಯಾಸ ಮಾಡ್ರಿ, ನೋಟ್ಸ್ಗಳನ್ನ ಮಾಡಿಕೊಂಡು. GPT ಹೆಚ್ಚು ಓದ್ರಿ, ಬರೀರಿ, ಪ್ರಾಕ್ಟೀಸ್ ಇರಲಿ. ಸ್ಪೆಷಲಿ ನನ್ನ ಕ್ಲೋಸ್ ಫ್ರೆಂಡ್ ಅದಾರ, ಅವ್ರಿಗೆ ಹೇಳಾಕ್ತೀನಿ, ಚಿನ್ನಕ್ಕ ಹೆಚ್ಚು ಬರೀ ತೆಗೀರಿ. ಅದ್ರ ಜೊತೆಗೆ ಉಳ್ಕಿದವ್ರು ಎಲ್ಲರೂ ಬಂದರು. ನನ್ನ ಬೆಸ್ಟ್ ಫ್ರೆಂಡ್ ಅವರು ಕೂಡ GPT ಫೇಸ್ ಮಾಡಾಕ್ತಾರ. ಅವರಿಗೂ ಇದು ಮೋಟಿವೇಶನ್. ಆಲ್ರೆಡಿ ಅವ್ರು ಎಸ್ ಆರ್ ಎಜುಕೇಷನ್ ಚಾನಲ್ ನೋಡಿ ಅವರು ಸ್ಟಡಿ ಸ್ಟಾರ್ಟ್ ಮಾಡ್ಯಾರ. ಭಾಳಷ್ಟು ದಿವಸಗಳಾಯಿತು ಅದನ್ನೇ ನೋಡಾತೀವಿ, ನಾವು ಚರ್ಚೆ ಕೂಡ ಮಾಡ್ತಿರ್ತೀವಿ ಅದ್ರ ಬಗ್ಗೆ. ಇಷ್ಟು ಇವತ್ತಿನ ವಿಡಿಯೋ ಆಯಿತು. ವಿಡಿಯೋ ಹೆಲ್ಪ್ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಯೂಟರ್ ಬಗ್ಗೆಗೆ ನಿಮಗೆ ಹೇಳ್ತೀನಿ, ಕಂಪ್ಯೂಟ್ರನ್ನ ಯಾವ ರೀತಿ ಸ್ಟಡಿ ಮಾಡ್ತೀನಿ ಅಂತ ಹೇಳಿ. ಮತ್ತು ಕೆಲವೊಂದಿಷ್ಟು ನೋಟ್ಸ್ಗಳನ್ನು ನಾನು ಯಾವ ರೀತಿ ಮಾಡ್ಕೊಂಡಿನಿ ಅಂತ ಆ ವಿಡಿಯೋದಲ್ಲಿ ತೋರಿಸ್ತೀನಿ. ಹೆಲ್ಪ್ ಆಗ್ಬೋದು ಯಾವ ರೀತಿ ನಾನು ಮಾಡ್ಕೊಂಡಿನಿ ಅಂತ ಹೇಳಿ. ನೋಟ್ಸ್ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ, ಟೆಲಿಗ್ರಾಮ್ದು ಬ್ಯಾನ್ ಆಗಿತ್ತಲ್ಲ, ಹೀಗಾಗಿ ಶೇರ್ ಮಾಡೋಕ್ಕಾಗಲ್ಲ. ಈ ವಿಡಿಯೋದ ನೆಕ್ಸ್ಟ್ ಕಂಪ್ಯೂಟರ್ದು ಏನು ವಿಡಿಯೋ ಮಾಡ್ತೀನಲ್ಲ ಅದರೊಳಗೆ ನಾನು ಯಾವ ರೀತಿ ನೋಟ್ಸ್ ಮಾಡೀನಿ ಅಂತ ಹೇಳಿ ತೋರಿಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.